ಬಹುಶಃ ತಾವು ಸಮಂಜಸವಾದಂತ ಪ್ರಶ್ನೆ ಕೇಳಿದರೆ ನಿಜಕ್ಕೂ ಸರ್ಕಾರಕ್ಕೆಲ್ಲೋ ಒಂದು ಕಡೆ ಈ ವಿಚಾರಗಳನ್ನ ಕೇಳಿದ ಒಬ್ಬ ಸಾಮಾನ್ಯ ಪ್ರಜ್ಞೆಗಿರತಕ್ಕಂತ ಒಂದು ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇಲ್ವಲ್ಲ ಎಂಬ ನೋವು ನಮ್ಮಲ್ಲೂ ಕಾಡ್ತಾರೆ. ಬಹುಶಃ ನಿಮ್ಗೆ ಯಾರನ್ನು ಗೈಡ್ಲೈನ್ಸ್ ಮಾಡೋರಿಲ್ವಾ, ಅಥವಾ ಇವತ್ತೇನ್ ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೀನಿ, 5 ಜನರ ಹತ್ರ ಇರ್ತಕ್ಕಂಥ ಸಂಪತ್ತು ಇವತ್ತು 95% ಜನರ ಹತ್ರ ಇರಬೇಕಾದಂತ ಸಂಪತ್ತು ಕೇವಲ 5% ಜನರ ಹತ್ರ ಇದೆ. ಇವತ್ತು ಖಾಸಗೀಕರಣ ಅಂದ ತಕ್ಷಣ ನೀವೆಲ್ಲರಿಗೂ ಈಗ ಅಂಬಾನಿಗಾಗ್ಬೋದು, ಈಗ ಅದಾನಿಗಾಗ್ಬೋದು, ಜಿಂದಾಲ್ ಅವ್ರಿಗಾಗ್ಬೋದು, ಟಾಟಾದವ್ರಿಗಾಗ್ಬೋದು, ಇವ್ರು 4 ಜನಕ್ಕೆ ತಾವೆಲ್ಲನೂ ವಹಿಸ್ಕೊಡೋದ್ರ ಮುಖಾಂತರ ಪ್ರತಿಯೊಂದನ್ನು ಅವ್ರಿಗೆ ಕೊಡೋದಾದ್ರೆ ಅವರಲ್ಲೂ ಇರ್ತಕ್ಕಂಥ ಇಚ್ಛಾಶಕ್ತಿಯನ್ನು ಖಾಸಗಿ ಅವರಿಗೆ ಹಣ ಮಾಡುವಂತ ಅಭಿಲಾಷೆ, ಆಸೆ, ಅಪೇಕ್ಷೆ. ಸರ್ಕಾರಕ್ಕೆ ಲಾಭದ ಅಪೇಕ್ಷೆ ತಾವು ಕೂಡಿಸಿರೋದಕ್ಕೆ ತಮ್ಮನ್ನ ನಾವು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಬಯಕೆ ಯಾಕೆ ಪ್ರಜೆಗಳಿಗೆ? ನಮ್ಮ ಮಂತ್ರಿಗಳು ನನಗೆ ಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ತಾರೆ ಎಂಬ ಆಶಾಭಾವನೆಯಿಂದ ತಾನೇ ನಿಮ್ಮನ್ನ ಅಲ್ಲೋ ನಾವು ಕೂರಿಸಿರೋದು. ಅದನ್ನ ಮರೆತು ನಿಮ್ಮ ಜವಾಬ್ದಾರಿಯನ್ನ, ನಿಮ್ಮ ಕರ್ತವ್ಯವನ್ನ ಪಕ್ಕಕ್ಕೆ ಬದಿಗಿಟ್ಟು ಅದನ್ನ ಯಾರಿಗೋ ನೀವು ವಹಿಸ್ಕೊಟ್ಬಿಟ್ಟು ಅವರಿಂದ ಒಂದಷ್ಟು ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡ್ಬಿಟ್ಟು ನಿಮ್ಮ ಜೀವನ ಮಾತ್ರ ಚೆನ್ನಾಗಿದ್ರೆ ರಾಜ್ಯದ ಜನತೆಯ ಜೀವನ ಏನಾಗಬೇಕು? ಒಮ್ಮೆ ನಾನು ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಹಾಗೂ ನಿಮ್ಮ ಸಚಿವ ಸಂಪುಟದವರು ನಾನೊಂದು ಮಾತು ಕೇಳ್ತೀನಿ. ಇವತ್ತು ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ತಂದವರು ಯಾರು? 35 ವರ್ಷಗಳ ಹಿಂದೆ ಇದನ್ನ ಮನಮೋಹನ್ ಸಿಂಗ್ ಅವರೇ ತಂದಿದ್ದನ್ನ. ಅದಾದ ನಂತರ ತಾವೇನ್ ಮಾಡಿದ್ರಿ? ಇನ್ನೊಬ್ಬರ ಮೇಲೆ ಗೂಬೆ ಕೂರ್ಸ್ಲಿಕ್ಕೆ ಕೊಟ್ರಿ, ಅವ್ರು ಅದ್ ಮಾಡ್ಬಿಡ್ತಿದ್ದಾರೆ, ಖಾಸಗೀಕರಣ ಮಾಡ್ತಿದ್ದಾರೆ, ಭಾರತವನ್ನೇ ಲೂಟಿ ಮಾಡ್ಬಿಡ್ತಿದ್ದಾರೆ. ನೀವೇನ್ ಮಾಡ್ತಿದ್ದೀರಿ ಈಗ? ಯಾಕೆ ಇದಕ್ಕೆ ಇವನಾರಕ್ಕೆ ಯಾಕಿದ್ದೀರಿ? ತಾವು ಸರಿ ಇದ್ದೇವೆ ಎಂಬುದನ್ನ ನೀವು ಈಗ ಸರ್ಕಾರ ನಮ್ಮ ಜನತೆಗೆ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ದಯವಿಟ್ಟು ಈ ಖಾಸಗೀಕರಣವನ್ನ ಅಥವಾ ಅವ್ರೇನ್ ಕೇಳ್ತಿದ್ದಾರೆ ಡಿಸ್ಟ್ರಿಬ್ಯೂಷನ್, ಎಸ್ಕಾಂ ಡಿಸ್ಟ್ರಿಬ್ಯೂಷನ್ ನಮ್ಗೆ ವಹಿಸ್ಕೊಡಿ ಅಂತ ಹೇಳ್ತಿದಾರಲ್ಲ, ಅದನ್ನ ಕೈಗೊಡಿ. ರಾಜ್ಯದ ಜನತೆ ಹಿತಾಸಕ್ತಿಯನ್ನ ಕಾಪಾಡಿ ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಸುಭಿಕ್ಷ ಸರ್ಕಾರವನ್ನ ಕೊಡಿ.